ಕಾಮುಕ ತಂದೆ ಮತ್ತು ಮಗ ಬೆಂಗಳೂರಿನಲ್ಲಿದ್ದಾರೆ. ಯುವತಿ ಮೇಲೆ ಆಕೆಯ ಸ್ನೇಹಿತ ಹಾಗೂ ತಂದೆಯಿಂದ ದೌರ್ಜನ್ಯ. ತಂದೆ ಮತ್ತು ಮಗ ಇಬ್ಬರಿಂದಲೂ ಕೂಡ ಯುವತಿಗೆ ಟಾರ್ಚರ್ ಕೊಟ್ಟಿರುವ ಆರೋಪ ಕೇಳಿಬಂದಿದೆ ನಮ್ಮ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ. ನೋಡಿ, ಯುವತಿಗೆ ಬ್ಲಾಕ್ ಮೇಲ್ ಮಾಡಿ ಲೈಂಗಿಕ ದೌರ್ಜನ್ಯ ಎಸಗ್ತಾ ಇದ್ರಂತೆ. ಅಪ್ಪ ಮತ್ತು ಮಗ ಇಬ್ರು ಕೂಡ ಸೇರ್ಕೊಂಡು ವಿಡಿಯೋ ಫೋಟೋ ಇದೆ ಅಂತ ಬೆದರಿಸಿ ಯುವತಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಸುಬ್ರಹ್ಮಣ್ಯ ನಗರ ಠಾಣೆಯಲ್ಲಿ ತಂದೆ ಮತ್ತು ಮಗನ ವಿರುದ್ಧ ಕೇಸ್ ದಾಖಲಾಗಿದೆ. ಎಂತೆಂತ ಸುದ್ದಿಗಳನ್ನ ನಾವು ಕೇಳ್ಕೊಂಡು ಹೋಗ್ತಾ ಇದೀವೋ ನಂಗಂತೂ ಅರ್ಥ ಆಗ್ತಾ ಇಲ್ಲ. ಮಗ ಮಾಡೋ ತಪ್ಪಿಗೆ ಅಪ್ಪ ಕಿವಿ ಹಿಂಡು ಬುದ್ಧಿ ಹೇಳ್ಬೇಕು, ಇಲ್ಲ ಒದ್ದು ಮನೆ ಒಳಗ್ ಕೂಡ ಹಾಕ್ಬೇಕು, ಇಲ್ಲ ಬುದ್ಧಿ ಬರೋಂಗೆ ಹೊಡಿಬೇಕು. ಅದನ್ ಬಿಟ್ಟು ಮಗನ್ ಜೊತೆ ಸೇರ್ಕೊಂಡು ಇಂಥದ್ದೇ ಕೆಟ್ಟ ಕೆಲಸದಲ್ಲಿ, ಹೆಣ್ಮಕ್ಳಿಗೆ ದೌರ್ಜನ್ಯ ಎಸಗುವ ಕೆಲಸದಲ್ಲಿ ಕಾಮುಕ ತಂದೆ ಮತ್ತು ಮಗ ಸೇರ್ಕೊಳ್ತಾರೆ. ಅಪ್ಪ ಮಗ ಇಬ್ರು ಒಟ್ಟಾಗ್ತಾರೆ ಅಂದ್ರೆ ಏನ್ರಿ? ಏನ್ ಹೇಳದ್ ಹೇಳಿ ಇಂಥ ಘಟನೆಗಳಿಗೆ? ಏನೇನ್ ಸುದ್ದಿಗಳನ್ನ ಕೇಳ್ತಾ ಇದೀವಿ ಇಲ್ಲಿ ತನಕ? ಎಲ್ಲ ಫೋಟೋ ಇದೆ, ಪ್ರೂಫ್ ಇದೆ, ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹೇಳಿ ಆ ಹೆಣ್ಮಕ್ಳಿಗೆ ಪಾಪ ಲೈಂಗಿಕ ದೌರ್ಜನ್ಯ ಎಸಗ್ತಾ ಇದ್ರಂತೆ. ಅಪ್ಪ ಮತ್ತು ಮಗ ಇಬ್ರು ಸೇರ್ಕೊಂಡು ಏನೇನೋ ಅದ್ರಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿರೋದು ನೋಡಿದೀವಿ ಇಲ್ಲಿ ತನಕ. ಬಟ್ ಇಲ್ಲಿ ಹಂಗಲ್ಲ ನೋಡಿ. ಅಲ್ಲಿ ನಿರಂಜನ್ ಆರೋಪಿ, ಅವರ ಅಪ್ಪ ರಾಜಶೇಖರ್, ಇಬ್ಬರ ವಿರುದ್ಧ ಕೂಡ ಇದೀಗ ಕೇಸ್ ದಾಖಲಾಗಿದೆ. ಇಬ್ರು ಸೇರ್ಕೊಂಡು ಹೆಣ್ಮಕ್ಳಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ನಿರಂಜನ್ಗೆ 2020 ಅಂದ್ರೆ ಒಂದ್ 5 ವರ್ಷದ ಹಿಂದೆ ಹುಡುಗಿ ಆ ಹೆಣ್ಮಕ್ಳು ಪರಿಚಯ ಆಗ್ತಾಳೆ. ಅದೇನ್ ಆಕೆಯ ವೀಕ್ನೆಸ್ ಇಟ್ಕೊಂಡು ಅಪ್ಪ ಮಗ ಇಬ್ರು ಆಟ ಆಡಿರೋದು ನೋಡಿ. ಹೇಳ್ಕೊಳಕ್ಕೆ ಕನ್ನಡ ಮತ್ತು ಅಂದ್ರೆ ನಮ್ಮ ಕರ್ನಾಟಕದ ಬಾವುಟದ ಶಾಲ್ ಬೇರೆ ಹಾಕೊಂಡಿದ್ದಾರೆ ಅವರು. ಈ ರಾಜಶೇಖರ್ ಆರೋಪಿ, ಅವ್ರ ಮಗ ಈತ ಇಂಥ ದಾರಿಲ್ಲ, ಈ ಹೀನ ದಾರಿಲಿ ಇಳಿತಾ ಇದೆಯಾ ಅಂತ ಒದ್ದು ಬುದ್ಧಿ ಕಲಿಸೋದು ಬಿಟ್ಟು ಮಗನಿಗೆ ಅಪ್ಪ ಕೂಡ ಸಾಥ್ ಕೊಟ್ಟು ಅಪ್ಪನೂ ಅಂತದ್ದೇ ಒಂದು ಕೀಳು ಮನಸ್ಥಿತಿಗೆ ಇಳ್ತಿದ್ದಾರೆ. ರಾಜಶೇಖರ್ ಆರೋಪಿ, ನಿರಂಜನ್ ಇಬ್ರು ಕೂಡ ಬೆಂಗಳೂರಿನವ್ರೆ ಅಪ್ಪ ಮಗ. ಎಂತೆಂತ ಕೆಲ್ಸದಲ್ಲಿ ಒಟ್ಟಾಗ್ತಾ ಇದ್ದಾರೆ ಅಪ್ಪ ಮಕ್ಕಳು ನೋಡಿ. ಅಲ್ಲಿ ಒಬ್ಬ ಹೆಣ್ಣು ಮಕ್ಕಳಿಗೆ ಬ್ಲಾಕ್ ಮೇಲ್ ಮಾಡ್ಕೊಂಡು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ಆರೋಪ ಇಬ್ರು ಮೇಲೂ ಕೇಳಿ ಬಂದಿದೆ. ಆರೋಪಿ ನಿರಂಜನ್ ಮತ್ತು ರಾಜಶೇಖರ್ ಅವರಪ್ಪ. ಇಂಥ ಅಪ್ಪ ಎಲ್ಲಾದ್ರೂ ನೋಡಿದೀರಾ ನೀವು? ಇಂಥ ತಂದೆಯನ್ನ ಎಲ್ಲಾದ್ರೂ ನೋಡಿರ್ತೀರಾ?